ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ಹೊಸ ವರ್ಷದ ದಿನ ಒಂದು ಒಳ್ಳೆ ಸುದ್ದಿ ಜೊತೆಯಲ್ಲಿ ನಿಮ್ಮ ಮುಂದೆ ಬರಬೇಕು ಅಂದ್ಕೊಂಡಿದ್ದೆ. ಆದರೆ ಮತ್ತೆ ಸಿಕ್ಕಿದ್ದು ರಾಮನ ನಾಡಿನಲ್ಲಿ ಆಗಿರುವಂತಹ ನೀಚತನದ ಒಂದು ನಿದರ್ಶನಕ್ಕೆ ಸಾಕ್ಷಿಯಾಗಿರುವಂತಹ ಸುದ್ದಿ. ನಿಮಗೆ ಸ್ಕ್ರೀನಲ್ಲಿ ಮೂವರು ಕಾಣ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಮುಂದೆ ಒಬ್ಬ ಯುವಕ ನಿಂತಿದ್ದಾನೆ. ಪಕ್ಕದಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರಿದ್ದಾರೆ, ಅವರ ಪಕ್ಕದಲ್ಲೂ ಕೂಡ ಒಬ್ಬ ಯುವಕ ನಿಂತಿದ್ದಾನೆ. ಮತ್ತೊಂದು ಫೋಟೋದಲ್ಲಿ ದ ಗ್ರೇಟ್ ಯೋಗಿ ಮಾಡೆಲ್ನ ಬುಲ್ಡೋಜರ್ ಬಾಬಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ನಿಂತಿದ್ದಾರೆ. ಅವರ ಪಕ್ಕದಲ್ಲೂ ಕೂಡ ಒಬ್ಬ ಹುಡುಗ ನಿಂತಿದ್ದಾನೆ. ಅದನ್ನ ಬಿಟ್ಟು ಒಂದು ಹೆಡ್ಡರ್ ಇದೆಯಲ್ಲ, ಶ್ರೀರಾಮ ಕಾಪಾಡು ಅಂತ, ಅದರ ಕೆಳಗಡೆ ಎರಡು ಫೋಟೋ ಇದೆ. ಎರಡು ಫೋಟೋ ಎಂತಹ ನೀಚರ ಎದುರಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಿ, ಗೌರವಾನ್ವಿತ ಕೇಂದ್ರ ಸಚಿವರು, ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಿಂತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯನ್ನ ನೋಡುತ್ತಿದೆ ಈ ಫೋಟೋ. ಇದನ್ನ ಪಕ್ಕಕ್ಕಿಟ್ಟು ಈ ಮೂರು ಯಾರು? ವಾರಣಾಸಿ ವಿಭಾಗದ ಬಿಜೆಪಿ ಐಟಿ ಸೆಲ್ನ ಕಾರ್ಯಕರ್ತರು. ಕುನಾಲ್ ಪಾಂಡೆ, ಆನಂದ್ ಅಲಿಯಾಸ್ ಅಭಿಷೇಕ್ ಮತ್ತು ಸಕ್ಷಂ ಪಟೇಲ್. ಈ ಮೂವರು ಮಾಡಿರುವಂತಹ ಘನಂದಾರಿ ಕೆಲಸ ಏನು ನೋಡಿ. ರಾಮನ ನಾಡು ಹೇಗಿರಬೇಕು, ರಾಮರಾಜ್ಯ ಹೇಗಿರಬೇಕು, ಮತ್ತೆ ನಾವು ಜೈ ಶ್ರೀರಾಮ್ ಅನ್ಬೇಕಾದ್ರೆ ಒಬ್ಬ ಹಿಂದುವಾಗಿ ನಾನು ರಾಮನನ್ನ ನೋಡುವಂಥದ್ದು ಯಾವ ರೀತಿ ಅಂದ್ರೆ, ಆತನ ಸದ್ಗುಣ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನುವಂತಹ ಆಡಳಿತದ ವೈಖರಿ, ಇಂಥವು ಇಷ್ಟ ಆಗ್ತವೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣನ್ನ ಗೌರವಿಸಬೇಕು, ಹೆಣ್ಣಿಗೆ ರಕ್ಷಣೆ ನೀಡಬೇಕು, ಹೆಣ್ಣಿಗೆ ಕಾಟ ಕೊಡುವಂಥವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ಒಂದಷ್ಟು ರೀತಿ ನೀತಿಗಳಿದಾವಲ್ಲ ರಾಮನದ್ದು, ಅದನ್ನ ನಾನು ಇಷ್ಟಪಡ್ತೀನಿ. ಆದರೆ ಇಲ್ಲಿ ಇದೇ ದೈತ್ಯ ನಾಯಕರ ಎದುರುಗಡೆ ನಿಂತು ಜೈ ಶ್ರೀರಾಮ್ ಅನ್ನುವಂತಹ ಇದೇ ಹುಡುಗರು ಮಾಡಿರುವಂಥದ್ದು ನೀಚ ಕೆಲಸ, ವಿಕೃತ ಕೆಲಸ. ಇಂತಹ ಕಟುಕರ ಎದುರಲ್ಲಿ ನಿಂತು ಈ ನಾಯಕರು ಕೊಡ್ತಿರುವಂತಹ ಸಂದೇಶ ಏನು? ಅದ್ಯಾವ ಮುಖ ಹೊತ್ಕೊಂಡು ರಾಮ ಮಂದಿರದ ಉದ್ಘಾಟನೆಗೆ ಈ ದೈತ್ಯ ನಾಯಕರು ಅಲ್ಲಿ ಕಾಣಿಸ್ಕೊಳ್ಬೇಕು ಈ ಕೃತ್ಯ ನೋಡಿದ ಮೇಲೂ ಕೂಡ? ಕಾರಣ ಇಷ್ಟೇ, ನವೆಂಬರ್ 1ನೇ ತಾರೀಕು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಆವರಣದಲ್ಲಿ ಒಂದು ಕೃತ್ಯ ನಡೆಯುತ್ತೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಎರಡು ವಿಭಾಗವನ್ನ ನಿಮಗೆ ಬಿಡಿಸಿ ತೋರಿಸ್ಬೇಕು. ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇವರು ಅಂತಲೇ ಹೇಳುವಂತಹ, ಬೆಣ್ಣೆ ಸವರುವಂತಹ, ಬಕೀಟು ಹಿಡಿಯುವಂತಹ ಗೋಧಿ ಮೀಡಿಯಾಗಳು ಒಂದು ಕಡೆ, ಸತ್ಯವನ್ನ ಹೇಳುವಂತಹ ಮತ್ತು ಈ ಕಡೆಯ ಭಾಗದ ಜನರಿಗೆ ಗಂಜಿ ಗಿರಾಕಿಗಳು ಎನಿಸಿಕೊಳ್ಳುವಂತಹ ಮತ್ತೊಂದು ಮಾಧ್ಯಮ ವರ್ಗ. ಈ ಇಬ್ಬರ ಮಧ್ಯೆ ಈ ಸುದ್ದಿಯನ್ನ ಇಟ್ಟು ನೋಡಬೇಕಾಗತ್ತೆ. ನವೆಂಬರ್ 1, 2 ತಿಂಗಳು ಆಗೋಗಿದೆ. ಆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಹಿಂದೂ ಸಮುದಾಯದ ಹೆಣ್ಣುಮಗಳನ್ನೇ ಈ ಮೂವರು ಕಟುಕರು, ನೀಚರು, ವಿಕೃತರು, ಕಾಮುಕರು ಬಿಗಿಯಾಗಿ ಹಿಡ್ಕೊಂಡು ಆಕೆಯ ಬಾಯಿ ಮುಚ್ಚಿ, ಆಕೆಯ ಬಟ್ಟೆಗಳನ್ನು ಬಿಚ್ಚಿಸಿ, ವಿವಸ್ತ್ರಗೊಳಿಸಿ, ವಿಡಿಯೋ ಮಾಡಿಕೊಂಡು, ಫೋನ್ ನಂಬರ್ ಇಸ್ಕೊಂಡು ಓಡೋಗ್ತಾರೆ. ಆ ಬೈಕ್ನ ವಿಡಿಯೋ ಫೋಟೋ ಕೂಡ ಪೊಲೀಸರ ಹತ್ರ ಇತ್ತು, CCTVಯಲ್ಲಿ ಆ ವಿಜುವಲ್ ಇತ್ತು. ಆದರೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡದ ಮೇಲೂ ಕೂಡ ಸೈಲೆಂಟ್ ಆಗಿದ್ದಂತಹ ಪೊಲೀಸರು, ಯೋಗಿ ಬಾಬಾನ ಪೊಲೀಸರು, ಬುಲ್ಡೋಜರ್ ಬಾಬಾನ ಪೊಲೀಸರು 2 ತಿಂಗಳ ನಂತರ ಅರೆಸ್ಟ್ ಮಾಡ್ತಾರೆ. ಆ ಘನಂದಾರಿ ನಾಯಕರು ಇವರೇ, ಕುನಾಲ್ ಪಾಂಡೆ, ಅಭಿಷೇಕ್, ಸಕ್ಷಂ ಪಟೇಲ್. ಬೆಳಗ್ಗೆ ಇವರ ಕೆಲಸ ಜೈ ಶ್ರೀರಾಮ್ ಅನ್ನುವಂಥದ್ದು, ಸಂಜೆ ಹೆಣ್ಣು ಮಕ್ಕಳನ್ನ ಪೀಡಿಸುವಂಥದ್ದು, ಕಾಡಿಸುವಂಥದ್ದು, ಆ ಹೆಣ್ಣು ಮಕ್ಕಳನ್ನ ವಿವಸ್ತ್ರಗೊಳಿಸಿ ವಿಡಿಯೋ ಮಾಡುವಂಥದ್ದು. ರಾಮನ ನಾಡಲ್ಲಿ ಇಂಥದ್ದೆಲ್ಲ ನಡೀತಿದೆ. ಅದಕ್ಕೆ ಸಾಕ್ಷಿ ಇವರೇನೆ. ಕೋಲಿಡ್ಕೊಂಡು, ಚಡ್ಡಿ ಹಾಕೊಂಡು, ಬೈಟೆಕ್ಕಲ್ಲಿ ಕೂರುವಂತಹ, ನಾವು
ನಾಡನ್ನ ಧರ್ಮವನ್ನ ಕಾಪಾಡ್ತೀವಿ ಅನ್ನುವಂತಹ ಇದೇ ಮೂವರು ಸಂಜೆ ಮಾಡುವಂತಹ ಕೆಲಸಕ್ಕೆ ಯಾರು ಹೊಣೆ? ಗೊತ್ತೋ ಗೊತ್ತಿಲ್ಲದೆಯೋ ಪ್ರಧಾನಿ ಮೋದಿಯವರು ಇರಬಹುದು, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಇರಬಹುದು, ಮತ್ತು ಯೋಗಿ ಇರಬಹುದು, ಸಿಎಂ ಯೋಗಿ ಆದಿತ್ಯನಾಥ್ ಇರಬಹುದು. ಈ ಮೂವರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅವರ ಬಗ್ಗೆ ಈ ಕೃತ್ಯ ನಡೆದಂತಹ, ಈ ಕೃತ್ಯಕ್ಕೆ ಬಲಿಪಶುವಾದಂತಹ ಮನೆಯವರು ಯಾವ ರೀತಿ ಆ ಮೂವರನ್ನ ದೈತ್ಯ ನಾಯಕರನ್ನ ನೋಡಬೇಕು, ಆ ಮೂವರನ್ನ ಹಿಂಬಾಲಿಸುವಂತವ್ರು ಯಾರಿದ್ದಾರೆ, ಅವರು ಈ ಕೃತ್ಯವನ್ನ ಯಾವ ರೀತಿ ನೋಡ್ತಾರೆ? ರಾಮನ ನಾಡಲ್ಲಿ ರಾಮನ ಭಕ್ತರ ವೇಷ ಹಾಕೊಂಡಿರುವಂತಹ ಇಂಥವ್ರೇ ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ರಾಮರಾಜ್ಯ ಎಲ್ಲಿದೆ? ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥರ ರಾಮರಾಜ್ಯ ಇದೇನಾ? ಮತ್ತೆ ನಾವು ಹೇಳ್ತೀವಿ, ನಾನೂ ಒಬ್ಬ ಹಿಂದೂವಾಗಿ ಹೇಳ್ತೀನಿ, ಜೈ ಶ್ರೀರಾಮ್ ಅಂತ ಹೇಳೋದಕ್ಕೂ ಮುಂಚೆ ನನಗೆ ರಾಮನ ಒಂದಷ್ಟು ಗುಣಗಳಾದ್ರೂ ಇಲ್ಲ ಅಂದ್ರೆ, ಹೆಣ್ಣನ್ನ ಗೌರವಿಸುವಂತಹ ಗುಣ ಇಲ್ಲ ಅಂದ್ರೆ ನಾನು ಯಾಕ್ರಿ ಹೇಳ್ಬೇಕು ಜೈ ಶ್ರೀರಾಮ್ ಅಂತ? ಹಿಂದೂ ಧರ್ಮ ಅನ್ನುವಂಥದ್ದು ಎಲ್ಲರನ್ನ ಒಟ್ಟಿಗೆ ಸರಿದೂಗಿಸಿಕೊಂಡು ಹೋಗುವಂತಹ ಹಿರಿಯಣ್ಣನ ತಾಕತ್ತಿರುವಂತಹ ಒಂದು ಗುಣ. ಅದನ್ನ ನಾವು ಪಾಲಿಸ್ಲಿಲ್ಲ ಅಂದ್ರೆ ನಮ್ಮೊಳಗೆ ಇರುವಂತಹ ಜಾತಿ ವ್ಯವಸ್ಥೆಯ ಮಧ್ಯೆ ಆ ಕೊಚ್ಚೆಯ ಗುಂಡಿಯಲ್ಲಿ ಒದ್ದಾಡಿ ಕಚ್ಚಾಡಿ ಗುದ್ದಾಡಿ ಮತ್ತು ಇನ್ನೂ ಕೂಡ ಶೂದ್ರರು ಇಲ್ಲಿಗೆ ಬರ್ಬೇಕಾ, ಅಲ್ಲಿಗೆ ಬರಬಾರ್ದಾ, ಅವ್ರು ಅಲ್ಲೇ ಇರಬೇಕು, ಇವ್ರು ಇಲ್ಲಿಗೆ ಬರಬಾರ್ದು, ಕೇವಲ ಘೋಷಣೆ ಕೂಗ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಕೇಸ್ ಹಾಕಿಸ್ಕೊಂಡು ಜೈಲ್ಗೆ ಹೋಗ್ಲಿಕ್ಕಷ್ಟೇ ಅವ್ರು ಬೇಕು ಅನ್ನುವಂತಹ ವ್ಯವಸ್ಥೆಯ ಮಧ್ಯೆಯೂ ಕೂಡ ಹಿಂದುವಾಗಿ ಏನ್ ಹೇಳಬಹುದು? ಇಂತಹ ನೀಚರ ಬಗ್ಗೆ, ಇಂತಹ ಕಟುಕರ ಬಗ್ಗೆ. ಆದ್ರೂ ಬೆಳಗ್ಗೆ ಜೈ ಶ್ರೀರಾಮ್, ಸಾಯಂಕಾಲ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು. ಈ ಕೆಲವರಿಂದಾಗಿ ಎಲ್ರಿಗೂ ಕೂಡ ಈಗ ಕೆಟ್ಟ ಹೆಸರು ಬರುತ್ತಲ್ವಾ?